ಅಮ್ಮ ಎಲ್ಗೋತು ಪ್ರೇಮ? ಮಲ್ಕೊಂಡೈತಪ್ಪ. ಯಾಕೋ ನಿದ್ದೆ ಬತ್ತೈತೆ ಅಂತ ಹೇಳಿ ಮಲ್ಕೊಂಡಂಗಿತ್ತು. ಮಲ್ಕೊಂತೀನಿ ಅಂತ ಅವಾಗಲೇ ಹಂಗಂತು. ಏನೇ ಎದ್ದಾಯ್ತೋ ಹೆಂಗೋ, ನಾನೇನು ನೋಡಿಲ್ಲ. ಹಿಂಗೆ ಹೊರಗೆ ಸುಮ್ಮನೆ ಕೂತ್ಕೊಂಡೆ. ಯಾಕೋ ಚಳಿ ಚಳಿ ಆಗದ, ಹಿಂಗೆ ಬಿಸ್ಲಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಯಾಕೋ ಚಳಿ ಚಳಿ ಆಗುತ್ತಲ್ವೇ ಯಪ್ಪ, ಯಾಕೋ ವಾತಾವರಣನೇ ಚೆನ್ನಾಗಿಲ್ಲ. ಹಾಗೆ ಸ್ವಲ್ಪ ವಾತಾವರಣ ಚಳಿ 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 ಅನಿಸುತ್ತೆ. ಏನಾದ್ರೂ ಪೇಪರ್ ಅವಲಕ್ಕಿ ಏನಾದರೂ ಒಗ್ಗರಣೆ ಹಾಕು. ಪೇಪರ್ ಅವಲಕ್ಕಿ ಏನಾದ್ರೂ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಚಳಿ ಹೊತ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಡ್ತೀಯಾ? ತಿನ್ನಂಗಾಗೈತೆ. ಪೇಪರ್ ಅವಲಕ್ಕಿ ಇಲ್ಲ, ಹೋಗೊಂದು ಪ್ಯಾಕೆಟ್ ತಗೊಂಬನ್ನಿ. 3 ಲೀಟ್ರ್ ತಗೊಂಬರಲ್ಲ, 5 ಲೀಟ್ರ್ ತಗೊಂಬರಲ್ಲ? ಒಂದು 3 ಲೀಟ್ರ್ ತಗೊಂಬ ಸಾಕು. ಅವು ಜಾಸ್ತಿ ಹಾಗೆ ಇಟ್ರೆ ಮೆತ್ತಗಾದಂಗೆ ಆಗ್ತವೆ. ಆ ಮಾವತ್ತಿನೆಲ್ಲ ಗ್ಯಾಸ್ಟಿಕ್ ಅಂತೇಳಿ ನಾವು ನೀನು ಅತ್ತೆ ಅಷ್ಟೇನೆ. ಅಮ್ಮರ ಮನೆಗೆ ಒಂದು ಸ್ವಲ್ಪ ತಗೊಂಡೋಗಿ ಕೊಡ್ತೀನಿ. ಹೋಗು ತಗೊಂಬರೋವು. ಇವಳು ಯಾಕೆ ಹಿಂಗೆ ನೋಡಿ, ಯಾಕೆ ಅಲ್ಕಿರಿತವಳೆ? ಶಿಲ್ಪಕ್ಕ, ಶಿಲ್ಪಕ್ಕ ಬಾರಕ್ಕ ಬಾಯಿಲಿ ಶಿಲ್ಪಕ್ಕ. ಅಯ್ಯೋ, 3ನೇ ಮದುವೆ ಆಗಿದ್ದೀನಿ ಅಂತ ಸ್ಕೋಪ್ ಕೊಡಕ್ಕೆ ಬಂದಿದ್ದಾಳೆ ಶೌರ್ಯ. ಒಬ್ಬನ್ ಬಿಟ್ಟು 3 ಮದುವೆ ಆಗಿದ್ದೀನಿ ಅಂತ ಸ್ಕೋಪ್ ಕೊಡೋದಕ್ಕೆ ಬಂದಿದ್ದಾಳೆ. ಓ ಸುಸ್ಸುನೆ, ನಾನು ಯಾರಪ್ಪ ಅನ್ಕಂಡೆ. ಹೆಂಗ ನೋಡ, ಮದುವೆ ಆಗಿ ಬೋಲ್ ಚೆನ್ನಾಗಿದೀಯಾ? ಹೂನಕ್ಕ, ನಾನು ನಮ್ಮ ಸುಂದರನ ಮದುವೆ ಆಗ್ಬಿಟ್ಟು ತುಂಬ ಚೆನ್ನಾಗಿದ್ದೀನಿ. ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ? ಚೆನ್ನಾಗಿದ್ಯಾ ಕಣೆ. ಯಾಕೋ ಸಣ್ಣ ಆಗ್ತಾ ಇದೆಯಾ ನೀನು. ಸ್ವಲ್ಪ ಸಣ್ಣ ಆಗ್ತಾ ಇದೆಯಾ. ಇಲ್ಲ ಅಕ್ಕ, ನಾನು ಹೀಗೆ ಇರೋದು. ನಾನು ದಪ್ಪನೇ ಇದ್ದೀನಿ. ಸೌಮ್ಯಕ್ಕ ನೋಡಿದ್ರೆ ಹೆಂಗಿದ್ದಾರೆ ಅಂತ ಹೇಳಿ ನಾನಾದರೂ ಹಿಂಗಿದ್ದೀನಿ ದಪ್ಪ. ನಾನು ಹಿಂಗೆ ಇರಬೇಕು, ಒಂದು ಸ್ವಲ್ಪ ನಾನು ಸಣ್ಣನೇ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸಣ್ಣನೇ ಆಗ್ಬೇಕು ಸ್ವಲ್ಪ. ಯಾಕಂತಂದರೆ ಸುಮ್ಮನೆ ದಪ್ಪ ಇದ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಸಣ್ಣ ಆಗ್ಬೇಕಂತ ಆಗ್ತಾ ಇದ್ದೀನಿ. ನನ್ನ ಮದುವೆ ಆಗಿದ್ದಾಳಂತೆ ಶೌರ್ಯ, ಅದಕ್ಕೆ ಸ್ಕೋಪ್ ಕೊಡೋದಕ್ಕೆ ಬಂದಿದ್ದಾಳೆ ಇಲ್ಲಿ. ನಾವಿಬ್ಬರು ನಿಂತ್ಕೊಂಡಿದ್ವಲ್ಲ, ಅದಕ್ಕೆ ಅಲ್ಕಿಸ್ಕೊಂಡು ಇಲ್ಲಿ ಸ್ಕೋಪ್ ಕೊಡೋದಕ್ಕೆ ಬಂದಿದ್ದಾಳೆ ಮದುವೆ ಆಗಿದ್ದೀನಿ ಅಂತ. ಆ ಮೆಂಟ್ಲನ್ ಮದುವೆ ಆಗಿದ್ದಾಳಂತೆ. ಅವನೊಬ್ಬ ಮೆಂಟಲ್ಲು, ಈ ಉದ್ದೊಂದು ಮೆಂಟಲ್ಲು. ಸರಿಯಾಗೈತೆ. ಮುಖ ನೋಡೋದಕ್ಕೂ ಆಗ್ತಿಲ್ಲ, ನಾನು ಹೊರಟೋಗ್ಬಿಡ್ತೀನಿ. ಅವಳ ಮುಖ ನೋಡಿದ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಪ್ರೇಮ. ನಾನು ಹೋಗ್ತೀನಿ, ಬಾ. ಅವಳ ಮುಖ ಏನು ನೋಡ್ತೀಯ? ಹೋಗೋಣ ಸುಮ್ಮನೆ. ನಾನು ಬಿಟ್ಟು ಹೋಗಿರೋರಿಗೆ ಅದೃಷ್ಟ ಇಲ್ಲ. ಶಿಲ್ಪ ಅಕ್ಕ, ಇವಾಗ ನಾನು ಬಿಟ್ಟು ಹೋಗ್ತಾರಲ್ಲ ಅವ್ರಿಗೆ ಅದೃಷ್ಟ ಇಲ್ಲ ಕಣಕ್ಕ. ನನ್ನ ಜೊತೆ ಇರೋ ಯೋಗ್ಯತೆ ಇಲ್ಲ ಕಣಕ್ಕ. ನಾನು ಬಿಟ್ಟು ಹೋಗಿರೋರಿಗೆ ಅವ್ರಿಗೆ ಯೋಗ್ಯತೆ ಇಲ್ಲ. ಹೌದೌದು, ನಿನ್ನಂತ ಹೆಂಡ್ತಿನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿರ್ಬೇಕು ಕಣಮ್ಮ. ನಿಂದು ಎಷ್ಟು ಒಳ್ಳೆ ಮನಸ್ಸು ಸುಸು, ನೀನು ಎಷ್ಟು ಒಳ್ಳೆ ಹುಡುಗಿ. ನಿನ್ನಂತಳ ಜೊತೆಗಿರೋ ಯೋಗ್ಯತೆ ಇಲ್ಲ ಹೇಳಿ ಕೆಲವರಿಗೆ. ಹೆಣ್ಮಕ್ಳು ಸ್ವಲ್ಪ ನಯ ಬೈದಿಂದ ಇರಬೇಕು. ಇವಾಗ ಎಷ್ಟಾನ ಮಿತಿ ಮೀರಿ ಕೂತ್ಕೊಂಡ್ರೆ ಬೆಲೆ ಇರೋದಿಲ್ಲ. ಸುಮ್ಮನೆ ಇಲ್ಲೋಡು, ಸುಮ್ಮನೆ ಬೀದಿ 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 ನಾಯಿ ಥರ ಅಲಿಬೇಕಾಗುತ್ತೆ ಶೌರ್ಯ. ಅಂಥ ಪರಿಸ್ಥಿತಿ ಈಗಲೇ ಬೀದಿ ನಾಯಾಗಿ ಸುತ್ತುತ್ತಾ ಇದ್ದಾವೆ ಬೀದಿ ನಾಯಿಗಳು. ಈಗಲೇ ಬೀದಿ ನಾಯಿಗಳಾಗಿದ್ದಾವೆ. ಅಯ್ಯೋ, ನಮ್ಮ ಮನೆಯಾಗಿಂದ ಒಂದು ನಾಯಿ ಬಿಟ್ಟೋತಲ್ಲ, ಅದು ಹೋಗಿದ್ಕೆ ವಾಸಿ ಆಯಿತು ಪ್ರೇಮ. ಇಲ್ಲ ಅಂತಂದಿದ್ರೆ ನಮ್ಮ ಮನೆಯಾಗೆ ಎಷ್ಟು ನಮಗೆ ತೊಂದರೆ ಆಗೋದು ಗೊತ್ತಾ? ಆ ನಾಯಿ ಹೋಗ್ಬಿಡ್ತು. ಹೆಂಗೋ ಇವಾಗ ಕೇರಿ 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 ಊರೆಲ್ಲ ಓಡಾಡ್ತಾ ಇತ್ತಂತೆ. ಆ ಬೀದಿ ಈ ಬೀದಿ, ಆ ಬೀದಿ ಈ ಬೀದಿ ಓಡಾಡ್ತಾ ಇದೆಯಂತೆ. ನಮ್ಮ ಮನೆಗೊಂದು ಬೀದಿ ನಾಯಿ ಬಂದಿತ್ತು ಅವಾಗ. ನಾಯಿ ಬಂದಿತ್ತು, ನಾವು ಸಾಕೊಳ್ಳೋಣ ಅಂತ ಹೇಳಿ ನಾಯಿ ತೊಗೊಂಬಂದಿದ್ದೆ. ನಾನು ನಾಯಿ ತೊಗೊಂಬಂದಿದ್ದೆ, ತುಂಬ ಇಷ್ಟಪಟ್ಟು ಒಂದು ನಾಯಿ ತೊಗೊಂಬಂದಿದ್ದೆ. ಅದು ನಾಯಿ ಬುದ್ಧಿ ತೋರಿಸ್ಬಿಡ್ತು. ಕಚ್ಚಿಬಿಡ್ತು. ಅದು ಕಚ್ಚಿ ಅದ್ರ ಬುದ್ಧಿ ತೋರಿಸಿ ಹೊರಟೋಗ್ಬಿಡ್ತದು. ಅದು ಕಚ್ಚಿ ಹೊರಟೋಗ್ಬಿಡ್ತು. ಹಿಂಗೆ ಹೊಲ್ದಾಡ್ಕೊಂಡು ಐತೆ. ನಾವು ಮುದ್ದೆ ಹಾಕ್ತಿದ್ವಿ, ಹೆಂಗೆ ನೋಡ್ಕೊಳ್ತಿದ್ವಿ. ನಮ್ಮ ಮನೆಯಿಂದ ಹೋಗಿದ್ದೆ ಒಳ್ಳೇದಾಯಿತು. ಇಲ್ಲ ಅಂತಂದಿದ್ರೆ ನಮಗಿನ್ನೂ ಏನೇನು ತೊಂದರೆ ಮಾಡೋದು ಆ ನಾಯಿಗೆ ಗೊತ್ತಿಲ್ಲ. ಇವಾಗ ಹೋಗಿ ಇನ್ನೂ ಯಾರ್ಯಾರ ಮನೆ ಏನೇನು ತೊಂದರೆ ಮಾಡೈತೋ, ಯಾರ್ಯಾರ್ದು ಎಷ್ಟೆಷ್ಟು ಹಾಳು ಮಾಡೈತೋ ಗೊತ್ತಿಲ್ಲ. ಯಾರೂ ಇಲ್ಲ, ಅದಕ್ಕೆ ಸುಮ್ಮನೆ ಬೀದಿ 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 ಸುತ್ತಾ ಇರುತ್ತೆ. ನೋಡಿ ಹೆಂಗೆ ಅಂಬ್ತಾ ಇದ್ದಾರೆ, ನಿನ್ನೆ ಅಂಬ್ತಾ ಇರೋದು. ಅಯ್ಯೋ, ನಾನು ಯಾರೋ ಬಿಟ್ಟೋದ್ರು ಅಂತ ನಾನೇನು ಅಳ್ತಾ ಕೂತ್ಕೊಂಬಲ್ಲ ಶಿಲ್ಪ ಅಕ್ಕ. ಇವಾಗ ಇರೋರ ಜೊತೆ ಆದ್ರೂ ನಾನು ಚೆನ್ನಾಗಿರ್ತೀನಿ. ನಾನು ಚೆನ್ನಾಗಿದ್ದೀನಿ ಗೊತ್ತಾ, ಎಷ್ಟು ಚೆನ್ನಾಗಿದ್ದೀನಿ. ಈಗ ನಾವು ಚೆನ್ನಾಗಿದ್ದೀವಿ ಅಂತ ನಾವು ಅನ್ಕೋಬೋದು ಶೌರ್ಯ, ಏನಾದರೂ ಆಗಲೇಳು. ಆದರೆ ನಮ್ದೊಳಗಿನ ನೋವು ಅಲ್ಲೇ ಗೊತ್ತಿರುತ್ತೆ. ಇವಾಗ ಅಣ್ಣ ತಮ್ಮಗಳು ಯಾರೂ ಮಾತಾಡಿಸ್ಲಿಲ್ಲ ಅಂದರೆ ಬೆಲೆ ಇರೋದಿಲ್ಲ ಹೆಣ್ಮಕ್ಳಿಗೆ. ಅಣ್ಣ ತಮ್ಮಗಳು ಅಮ್ಮನೇ ಮಾತಾಡ್ಸಲ್ಲ. ಅಯ್ಯೋ, ಇಂಥದ್ದೊಂದು ಭಾಳ ಬೇಕಾ? ಎಲ್ಲ ಗೌರವಾಗಿ ಇರಬೇಕಪ್ಪ, ಇಷ್ಟೊಂದಲ್ಲ. ಥೂ, ಅಯ್ಯೋ. ಏಯ್, ಏನೇ ನಿಂದೇನು? ನಾನೇ ನಿನ್ನನ್ನ, ಮತ್ತು ನಾನೇ ನಿನ್ನನ್ನ. ಮಾತಾಡಬೇಡ, ನೀನು ಮಾತಾಡಬೇಡ. ನೀನು ಯಾಕೆ ಮಾತಾಡೋದು? ಬಾ ಪ್ರೇಮ, ಅದು ನಾವು ಇಲ್ಲಿ ನಿಂತ್ಕೊಂಡಿರೋದು ನೋಡಿ ಅದು ಕ್ಯಾತೆ ಮಾಡ್ಬೇಕು ಅಂತಲೇ ಬಂದೈತೆ. ಅದ್ರ ತಗೇನು, ಬಾ ಸುಮ್ಮನೆ. ಥೂ, ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ. ಮಾನ ಮರ್ಯಾದೆ ಇರೋಳಾಗಿದ್ರೆ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ. ಹೋಗೆ. ಏನಂತೆ ಅವಳ್ದು? ಯಾಕೆ ಬಂದವಳು ಅಂತಿಲ್ಲಿ? ಅಲ್ಲ, 3 ಬಿಟ್ಟಾಳು ಅಲ್ಲ. ಇನ್ನು ಯೋಸ್ ಸಂಸಾರ ಹಾಳು ಮಾಡ್ಬೇಕು ಅಂತ ಇದ್ದಾಳೆ ಇನ್ನು ಇವಳು. ನಾಚಿ ಕೆಟ್ಟಾಳು. ಇನ್ನು ಯಾಮಕ್ಕಿಕೊಂಡು ಊರಾಗೆಲ್ಲ ತಿರ್ಗಾಡ್ತೀಯೇ? ಇನ್ನು ನಾನು ಸಸೆ ಎದುರಿಗೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ನಾನು ಸಸೆ ಎದುರಿಗೆ ನಿಂತ್ಕೊಂಡು ಮಾತಾಡ್ತೀಯ? ಅಲ್ಲೋಡು, ಸುಮ್ಮನಿದ್ರೆ ಚೆನ್ನಾಗೈತೆ. ನೀವೆಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ದೀರಿ? ನೀವೇ ನನಗೆ ಊಟಕ್ಕೆ ಇಡ್ತೀರಿ? ನೀವೇ ನಮ್ಮನ್ನು ನೋಡ್ಕೊಂತೀರಿ? ಏನು ನೀವು ಹಿಂಗೆ ಮಾತಾಡ್ತೀರಾ?
ಇದ್ರಲ್ಲಿ ಯಾರು ತಪ್ಪೇಳು? ನಾವು ಸುಮ್ಮನೆ ನಿಂತ್ಕೊಂಡಿದ್ವಿ. ನನ್ನ ಜೊತೆ ಇರೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಸುಮ್ಮನೆ ಏನಾದರೂ ಅಂಕ್ಲು ಮಾತಾಡ್ಕೊಂಡು ಬಂದಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ಹೋಗು ನೀನು. ಸುಮ್ಮನೆ ಹೋಗತ್ ಕಲಿ. ಹೋಗು ಸುಮ್ಮನೆ. ಹೋಗ್ತೀನಿ ಹೇಳು, ನನಗೆ ಗೊತ್ತೈತೆ ಹೋಗೋದು. ಸುಮ್ಮನೆ ಜಗಳ ಮಾಡಕ್ ಬರ್ತಾಳೆ. ನೋಡಕ್ಕ ಹೆಂಗಿದ್ದಾಳು. ಹಂಗೆ ಮೆತ್ತನಾರು ಸಿಕ್ಕಿದ್ರೆ ಹಂಗೆ ಕಣಮ್ಮ ಸುಸು. ದಿಮ್ಮ ನರ್ಕುಟಾದ್ರೆ ಹೋಗಲ್ಲ, ಮೆತ್ತ ನರ್ಕುಟೇನು ಹಿಂಗೆ ಜಗಳ ಮಾಡೋದು. ಹೋಗ್ತೀನಕ್ಕ. ನಮ್ಮ ಸುಂದರ ಬಂದಿದ್ದಾನೆ, ಹೋಗ್ತೀನಿ. ಪಾಪ ಈ ಹುಡುಗಿ ಹುಡುಗಿ ಜೀವನ ಹಾಳು ಮಾಡಿದ್ರೆ ಇವಾಗ ಬೇರೆಯವ್ರ ಮದುವೆ ಆಗಿರೋದು ನೋಡಿ ಸಹಿಸ್ಕೊಂತಿಲ್ಲ ಅಲ್ಲ. ಇರೋ ಯೋಗ್ಯತೆ ಇಲ್ಲ ಇವಳಿಗೆ. ಜನ ಹೆಂಗೆ ಮಾತಾಡ್ತಾರೆ ನೋಡು. ಅವ್ರಿಗಿನ್ನ 3 ಬಿಟ್ಟಾರೇನೆ ಅವಳ ಕಡೆಗೆ ಮಾತಾಡೋದು. ಅಮ್ಮಣಿ ಸ್ನೇಹ, ಎಲ್ಗಮ್ಮ ಎಲ್ಗೆ ಹೋಗ್ತಾ ಇದೀಯಾ? ಇಲ್ಲೇ ಹೋಗ್ತಿದ್ದೆ ಕಣಂಟಿ. ಯಾಕೆ? ಇಲ್ಲಿ ಒಂದೆರಡು ಹೂವು ಇದಾವೆ, ಬಾ ಕೊಡ್ತೀನಿ. ಬಾ ಹೂವನ ಮುಡ್ಕೊಂಬಂದು ಬಾರಮ್ಮ. ಬಾ ತಿಂಡಿ ಮಾಡಿದ್ದೀನಿ, ತಿಂತೀನಿ ಬಾ. ಬೇಡ ಕಣಂಟಿ, ಆಯ್ತಾನೆ ತಿನ್ಕೊಂಡು ಬಂದೆ. ಏನು ಬೇಡ ಬಿಡಿ. ಏನು ಬೇಡ ನನಗೆ. ಏನು ಬೇಡ. ನಾನು ಇಲ್ಲೆಲ್ಲ ಹೋಗಿ ಬರ್ಬೇಕು ಅರ್ಜೆಂಟು. ಬಾರಮ್ಮತ್ತ ಹೋಗ್ಮನ್ ಸ್ನೇಹ, ಬೇಜಾರಾಗುತ್ತೆ. ಬಾ, ತಲೆ ಒಟ್ಟು ಅಲ್ಟೈತೆ, ತಲೆನ ಬಾಸ್ತೀನಿ ನೋಡಂಗೆ ಹೆಂಗೆ ಅಲ್ಟೈತೆ. ಬಾರಮ್ಮತ್ತ ಹೋಗ್ಮಂತೆ. ಬಾ ಬೇಜಾರ. ಬಾ, ಯಾಕೆ ಮಾತಾಡಬೇಕು ಇಂತ. ಬಾರಮ್ಮ. ಏನು ಮಾತಾಡ್ಬೇಕ ಆಂಟಿ? ಬಾ ಒಳಕ್ಕೆ. ಒಂದೆರಡು ಕಡಲೆ ಬೀಜ ಬೇರೆ ಹುರಿದು ಖಾರ ಹಾಕಿದ್ದೀನಿ, ಚೆನ್ನಾಗಿದೆ. ಸೋಳಿಗೆ ಹೊತ್ಕೊಂಡೆರಡು ತಿನ್ಮಂತೊಂದೆರಡು ಬಾಯಾಡ್ಮಂತ. ಬಾ ಬಾರಮ್ಮ. ನಡಿ ಅತ್ತ, ನಡಿ. ನಡಿ 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 ನಡಿ. ಇಲ್ಲೇ ನಡಿ, ಒಂದೆರಡು ಖಾರ ಹಾಕಿರೋ ಕಡಲೆ ಬೀಜ ಕೊಡ್ತೀನಿ ನಡಿ. ಬಾರಂಟಿ ಅತ್ಲಾಗೆ. ಏನೋ ಮಾತಾಡಬೇಕು ಅಂತ. ಏನು ಮಾತಾಡ್ಬೇಕಂತದ್. ಬಾ. ಅಲ್ಲೇ ಈ ಹುಡುಗಿನ ಯಾಕೆ ಈ ಪಟ್ಟಿ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ? ಈ ಪಿಳೆನ ಮದುವೆ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ. ಕಾಲಮ್ಮನ ಮಗಳು ಪಾಪ. ಕಾಲಮ್ಮನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ ಇವಳು. ಅವನು ಏನೋ ಕಣ್ಣು ಹಾಕಿದಾನೆ ಅಂತ ಯಾರೋ ಹೇಳ್ದಂಗಾತು. ಅದೇ ಶಾಂತ ಆಂಟಿ ಇರೋದು ವರ್ಷಿತಕ್ಕನ ಮಗನೂ ಇವನು ಗುದ್ದಾಡರಂತೆ. ಯಾರೋ ಹೇಳಿದ್ರು ಕಣ, ವಿಷಯ ಗೊತ್ತಾಯ್ತು. ಅದಕ್ಕೆ ಈ ಅಮ್ಮ ಈ ಹುಡುಗಿನ ಐಎಸ್ ಮಾಡಕ್ಕೆ ಕರ್ಕೊಂಡು ಹೋದ್ಲೇನಪ್ಪ ಅಲ್ವೇ? ಫೋನ್ ಕೊಡಿಲಿ, ಫೋನ್ ತಗೊಂಡೋಗ್ತೀನಿ. ನಿನ್ನ ಫೋನ್ ಕೊಡಿಲಿ. ಅಲ್ಲಿ ಒಟ್ಟನು ಏನು ಹೇಳ್ತಾಳೆ ಕೇಳಿ ಅದನ್ನೆಲ್ಲ ರೆಕಾರ್ಡ್ ಓದ್ಕೊಡಿಲಿ, ರೆಕಾರ್ಡ್ ಮಾಡ್ಕೊಂತೀನಿ. ಕಾಲಮ್ಮ ತೋರ್ಸೋಣ, ಅದು ಏನು ಹೇಳ್ಕೊಡ್ತಾಳೆ ನೋಡೋಣ. ಅದೆಲ್ಲ ಹುಡುಗಿಗೆ, ಆ ಹುಡುಗಿಗೆ ತಲೆ ಬಸೋದು ನಾ ಮಾಡ್ತಾ ಇದ್ದಾಳೆ. ಡ್ರೆಸ್ಸು ಪಸ್ಸು ಎಲ್ಲ ಕೊಡ್ಸೋದು, ತಲೆ ಬಸೋದು, ಯಾದಾಗ ಬೈನಾಗ ಅದು ಇದು ಯಾತನ್ ತಿಂಬಕ್ಕೆ ಕೊಡೋದು, ಅದು ಇದು ಮಾಡ್ತಾ ಇದ್ದಾಳೆ. ಹುಡುಗಿನ ಒಳಗೆ ಕೈಕೆ ಎಣ್ಸಿಕಲ್ವಲ್ಲ ಅದಕ್ಕೆ ಕಲಮ್ಗೆ ಹೇಳ್ತೀನಿ ತಡೀಲಿ. ಇಂಥ ಮನೆ ಆಳ್ರಿಗೆ ಕೊಟ್ರೆ ಆತಲ್ಲ ಅಂತ ಬಂಗಾರದಂತ ಪಿಳ್ಳೆ ಪಾಪ ಅವರು ಯೋಟ್ ಕಷ್ಟ ಬಿದ್ಲು ಕಲಮ್ಮ ಅಂತ ಗಂಡು ಕಟ್ಕೊಂಡು. ಹುಡುಗಿ ಲಾಸಿ ಓಡಾಡಕ್ಕಿಲ್ಲ. ಏನು ಕರೀತಿರ್ತಾಳ ಅಮ್ಮ ಯಾವಾಗ್ಲೂ. ಬಾರಮ್ಮ ಇಲ್ಲಿ, ಬಾರಮ್ಮ ಇಲ್ಲಿ, ಬಾರಮ್ಮ ಇಲ್ಲಿ ಅಂತಾಳೆ. ಅಯ್ಯೋ ದೇವ್ರೆ, ಹುಡುಗಿ ಮೇಲೆ ಕಣ್ಣು ಹಾಕಿರ್ಬೇಕು, ಎಲ್ಲ ಮದುವೆ ಮಾಡ್ಕೊಂಬಕ್ಕೆ ಅತ್ತೆ. ಕಣ್ಣು ಹಾಕ್ಯವಳೆ ಅತ್ತೆನಿ. ಏನಾರ ಮಾಡಿ ಹುಡುಗಿನ ನಂಬಿಸಿ ಮದುವೆ ಮಾಡ್ಕೆ ಬಿಡೋಣ ಅಂತ ಪ್ಲಾನ್ ಮಾಡ್ಯವಳೆ. ಪ್ಲಾನು ಮೊನ್ನೆ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡು ಅಂತ ಹೇಳಿ ಕಲಮ್ಮ ನಾಳೆಕ್ಕೆ ಒಳಗೆ ಒಯ್ದ್ಲಂತೆ. ಶಾಂತ ಮುಂತಾಗೆ ಹಂಗಂತಂತೆ ಕಲಮ್ಮ. ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ರಿ ಅಂತ ಹೋಗಿದ್ಲಂತೆ. ನೋಡಪ್ಪ, ಇದೇನೇನು ಹೊಲ ಮನೆ ಅಮ್ಮಂಗ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತಿ. ನೋಡು, ಅಗ್ರಿಮೆಂಟ್ ಮಾಡ್ಕೊಡ್ರಿ, ನೀವು ಯಾವ ಮದುವೆ ಮಾಡ್ತೀರ ಅವ ಮದುವೆ ಮಾಡ್ಕೊಂತೀವಿ, ಹಂಗೆ ಗಂಡು ಹೆಣ್ಣು ಜೊತೆಯಾಗಿರಲಿ ಅಂತ ಹೇಳಿದ್ಲಂತಿ. ಹೋಗಿ ನಿನ್ನ ಅಂತ ಹೇಳಿ ಅವಳು ಇಲ್ಲ ಕಣಕ ನಾವು ಓದಿಸ್ತೀವಿ ಕೊಡಲ್ಲ ಇಂದ್ಲೆಂತ. ಕಲಮ್ಮ ಒಳ್ಳೆ ಮಾತನ್ನ ಯಾಕೆ ಸುಮ್ಕೆನೆ ಅಂತ. ಒಳ್ಳೆ ಮಾತನ್ನ ಸುಮ್ಮನೆ ಯಾಕೆ ಅಂತ ಹೇಳಿ ಹಂಗೆ ಅಂದ್ಲಂತಪ್ಪ. ನೋಡು ಪಾಪ ಯೋಟ್ ಪ್ಲಾನ್ ಮಾಡ್ತಾ ಇದ್ದಾಳು ಇವಳು. ಇಂಥರ ಮನೆಗೆ ಮಾತ್ರ ನಾ ಹುಡುಗಿನ ಕೊಡ್ಬಾರ್ದು ಕಣ, ಭಾಳ ಒಳ್ಳೆ ಹುಡುಗಿ. ಇಂಥರ ಮನೆಗೆ ಮಾತ್ರ ಕೊಡಕ್ಕೆ ಹೋಗ್ಬಾರ್ದು. ಕೊಟ್ರೆ ಹುಡುಗಿ ಜೀವನ ಯಾಕೆ ಹಾಳು ಮಾಡಬೇಕು? ಮತ್ತೆ ನಾನೊಂದು ಹೆಣ್ಣ ಇವನ್ ಹೆಣ್ಣಿನ ಜೀವನ ಹಾಳಾಗೋದಕ್ಕೆ ಬಿಡಲ್ಲ. ಮನೆ ಆಳ್ರು ಬರೀ ಇಲ್ಲೇ ಊರಾಗ ಸುತ್ತಾರಿ ನನ್ನ ಮಕ್ಳಿಗೆ ಯಾರನ್ನ ಏನು ಕೊಡ್ತಾರೆ? ಆ ಶಾಂತಮ್ಮನ ಮೊಮ್ಮಗನ ಅವನೇನಿ ಬರೀ ಸುತ್ತಾರಿತಾರ ಅಂತಂದ್ರೆ ಯಾರು ಕೊಡ್ತಾರೆ? ಒಬ್ರು ಹೆಣ್ಮಕ್ಳು ಜೀವನ ಹಾಳು ಮಾಡಕ್ಕೆ ಕೊಡ್ತಾರೆ. ದುಡ್ದು ಹೆಂಡತಿ ಮಕ್ಳನ್ನ ಸಾಕೋಣ ಅಂತ ನನ್ನ ಮಕ್ಳು ಆಗಬೇಕು. ಇಲ್ಲಾಂದ್ರೆ ಹೆಣ್ಮಕ್ಳದು ಗಂಡು ಒಳ್ಳೆ ಆಗಲಿಲ್ಲ ಅಂದರೆ ಯೋಟ್ ಕಷ್ಟ. ಗಂಡು ದುಡಿಲಿಲ್ಲ ತಂದು ಹಾಕ್ಲಿಲ್ಲ ಅಂದರೆ ಹೆಣ್ಮಕ್ಳ ಜೀವನ ಹೇಳಬಾರ್ದು. ನಾ ಒಂದು ಹೆಣ್ಣಾಗಿ ಹೆಣ್ಣಿನ ಜೀವನ ಹಾಳು ಮಾಡಕ್ಕೆ ನಾನು ಬಿಡಲ್ಲಪ್ಪ. ತಡಿ ಹೋಗ್ತೀನಿ ಪಾಪ, ಯಾಕೆ ಹೇಳ್ಕೊಡ್ತಾಳೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಬೋತೀನಿ. ತಡಿ ತಡಿ. ನೋಡಿದ್ರಲ್ಲ ವೀಕ್ಷಕರೇ, ಏನಾನ ಮಾಡಿ ಆ ಹುಡುಗಿನ ಮಸ್ಕ ಹೊಡಿತಾ ಇದ್ದಾಳೆ ಶಿಲ್ಪ. ಅದೆಲ್ಲ ಏನೇನು ಮಸ್ಕ ಹೊಡಿತಾಳೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಬತ್ತೀನಿ. ರೆಕಾರ್ಡ್ ಮಾಡ್ಕೊಬತ್ತೀನಿ, ಗೊತ್ತಾಗುತ್ತೆ ಅವಳ ಬಂಡವಾಳ ಏನು ಅಂತ ಹೇಳಿ. ಎಲ್ಲ ಕಲಮನ್ ಮುಂದೆ ಅವಳ ಬಂಡವಾಳ ತೋರಿಸ್ಬಿಟ್ರೆ ಚಂದಕ್ಕೆ ಹೋಗ್ತಾಳ ಅವಾಗ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.